ಟೀಂ ಇಂಡಿಯಾಗೆ ಮತ್ತೊಂದು ದೊಡ್ಡ ಹೊಡೆತ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನಂತರ ಇನ್ನೂ ಒಬ್ಬ ಆಟಗಾರ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ. ಕೋಚ್ ಗಂಭೀರ್ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಶಮಿಯ ಒಂದು ಟ್ವೀಟ್ ಕೋಟಿಗಟ್ಟಲೆ ಅಭಿಮಾನಿಗಳ ಹೃದಯಕ್ಕೆ ಮಾಡಿತು ಗಾಯ. 34 ವರ್ಷ ವಯಸ್ಸಿನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಹೇಳಿದರು ವಿದಾಯ. ಮೊಹಮ್ಮದ್ ಶಮಿ ಮೊದಲೇ ನಿರ್ಧಾರ ಮಾಡಿದ್ದರು. ಆಯಿತು ದೊಡ್ಡ ಬಹಿರಂಗ. ಒಬ್ಬರ ನಂತರ ಒಬ್ಬ ಆಟಗಾರರು ಏಕೆ ತೆಗೆದುಕೊಳ್ಳುತ್ತಿದ್ದಾರೆ ನಿವೃತ್ತಿ? ನಿಜವಾದ ಕಾರಣ ಏನು? ಕ್ರಿಕೆಟ್ ದಿಗ್ಗಜರು ತಲ್ಲಣಗೊಂಡಿದ್ದಾರೆ. ಅಜಿತ್ ಅಗರ್ಕರ್ ಶಾಕ್ ಆಗಿದ್ದಾರೆ. ಗಂಭೀರ್ಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ಶಮಿ ರಾತ್ರೋರಾತ್ರಿ ಮಾಡಿದರು ದೊಡ್ಡ ಘೋಷಣೆ. ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಸದ್ಯಕ್ಕೆ ನಿವೃತ್ತಿಯ ಗಾಳಿ ಬೀಸಿದೆ. ಆಸ್ಟ್ರೇಲಿಯಾದ ಸರಣಿಯ ಸಮಯದಲ್ಲಿ ದಿಗ್ಗಜ ಆಟಗಾರ ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ಘೋಷಿಸಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದ್ದರು. ಅವರ ನಂತರ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗುವ ಮುನ್ನ ಮೇ 7ರಂದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಮೇ 12ರಂದು ದಿಗ್ಗಜ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಿಸಿದರು. 3 ಆಟಗಾರರ ಸಡನ್ ಆದ ಟೆಸ್ಟ್ ಕ್ರಿಕೆಟ್ ನಿವೃತ್ತಿಯಿಂದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ದಿಗ್ಭ್ರಮೆಗೊಂಡಿದ್ದಾರೆ. ಈಗ ಮೊಹಮ್ಮದ್ ಶಮಿ ಸಂಬಂಧಿತ ಈ ಸುದ್ದಿ ಅವರನ್ನು ಇನ್ನೂ ತೊಂದರೆಗೀಡು ಮಾಡಿದೆ. ವಿರಾಟ್ ನಿವೃತ್ತಿಯ ನಂತರ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿ ಕೂಡ ನಿವೃತ್ತಿ ತೆಗೆದುಕೊಳ್ಳಲಿದ್ದಾರೆಂದು ಸುದ್ದಿ ಬಂತು. ಇದರ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಗೊಂದಲ ಉಂಟಾಯಿತು. ಈಗ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿಯು ರೆಡ್ ಬಾಲ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಇದನ್ನು ನಾವು ಹೇಳುತ್ತಿಲ್ಲ, ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಸುದ್ದಿ ಹರಡುತ್ತಿದೆ. ರೋಹಿತ್ ಮತ್ತು ವಿರಾಟ್ನ ನಂತರ ಶಮಿಯು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆಂದು ಹೇಳಲಾಗುತ್ತಿದೆ. ಆದರೆ ಈ ಸುದ್ದಿಯಲ್ಲಿ ಎಷ್ಟು ಸತ್ಯವಿದೆ ಎಂಬುದರ ಬಗ್ಗೆ ಭಾರತದ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊಹಮ್ಮದ್ ಶಮಿಯ ನಿವೃತ್ತಿಯ ಸುದ್ದಿ ಒಂದು ಭಾರತೀಯ ನ್ಯೂಸ್ ವೆಬ್ಸೈಟ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ನಂತರ ಶಮಿಯು ಟೆಸ್ಟ್ ಫಾರ್ಮ್ಯಾಟ್ನಿಂದ ನಿವೃತ್ತಿ ಹೊಂದಲಿದ್ದಾರೆಂದು ಹೇಳಿದಾಗ ಹೊರಬಂತು. ಇದರ ಜೊತೆಗೆ ಸೆಲೆಕ್ಟರ್ಗಳು ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಟೆಸ್ಟ್ ಸರಣಿಯಿಂದ ಅವರನ್ನು ಹೊರಗಿಡಬಹುದು ಎಂದು ಕೂಡ ಹೇಳಲಾಗಿತ್ತು. ಈ ಸುದ್ದಿಯ ಸ್ಕ್ರೀನ್ ಶಾಟ್ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹಂಚಲ್ಪಟ್ಟಿದೆ. ಆದರೆ ಇದರಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಎಂಬುದನ್ನು ಮೊಹಮ್ಮದ್ ಶಮಿ ಅವರೇ ಬಹಿರಂಗಪಡಿಸಿದ್ದಾರೆ. ಮೊಹಮ್ಮದ್ ಶಮಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಸುದ್ದಿಯ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದಾರೆ. ತಮ್ಮ ನಿವೃತ್ತಿಗೆ ಸಂಬಂಧಿತ ಎಲ್ಲಾ ವದಂತಿಗಳನ್ನು ತಿರಸ್ಕರಿಸುತ್ತಾ ಅವರು ಬರೆದರು, ನಾನು ನನ್ನ ಉದ್ಯೋಗದ ದಿನಗಳನ್ನೇ ಎಣಿಸಿಬಿಡುತ್ತೇನೆ. ನಾನು ಟೆಸ್ಟ್ನಿಂದ ನಿವೃತ್ತಿ ತೆಗೆದುಕೊಳ್ಳುತ್ತೇನೆಯೋ ಇಲ್ಲವೋ ಅದು ನಂತರ ನೋಡೋಣ. ನಿಮ್ಮಂತವರು ನಮ್ಮ ಭವಿಷ್ಯವನ್ನೇ ನಾಶ ಮಾಡಿದ್ದೀರಿ. ಯಾವತ್ತಾದರೂ ಸ್ವಲ್ಪ ಒಳ್ಳೆಯದನ್ನಾದರೂ ಹೇಳಿ. ಕ್ಷಮಿಸಿ, ಇದು ಇಂದಿನ ಅತ್ಯಂತ ಕೆಟ್ಟ ಸುದ್ದಿ ಎಂದರು. ಕೆಲವು ಮೀಡಿಯಾ ವರದಿಗಳ ಪ್ರಕಾರ ಜಸ್ಪ್ರೀತ್ ಭಾರತದ ಟೆಸ್ಟ್ ತಂಡದ ನಾಯಕತ್ವ ವಹಿಸಲು ಇಷ್ಟಪಡುತ್ತಿಲ್ಲ. ಇದಕ್ಕೆ ಕಾರಣ ಜಸ್ಪ್ರೀತ್ ಇಂಗ್ಲೆಂಡ್ ಪ್ರವಾಸದ ಎಲ್ಲಾ ಟೆಸ್ಟ್ ಪಂದ್ಯಗಳನ್ನು ಆಡಲು ಬಯಸುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಹೀಗಿದ್ದಲ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಮೊಹಮ್ಮದ್ ಶಮಿ ಟೀಂ ಇಂಡಿಯಾದ ಪೇಸ್ ಆಕ್ರಮಣದ ನೇತೃತ್ವ ವಹಿಸುವ ಸಾಧ್ಯತೆ ಇದೆ. ಶಮಿ ಇದುವರೆಗೆ ತಮ್ಮ 64 ಟೆಸ್ಟ್ ಪಂದ್ಯಗಳ ಕಾರ್ಯಕಾಲದಲ್ಲಿ 229 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅವರ ಕೊನೆಯ ಟೆಸ್ಟ್ ಪಂದ್ಯ ಜೂನ್ 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಓವಲ್ ಮೈದಾನದಲ್ಲಿ ನಡೆದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಗಿತ್ತು. 2023ರ ODI ವಿಶ್ವಕಪ್ನಲ್ಲಿ ಗಾಯಗೊಂಡ ನಂತರ ಈ ಫಾಸ್ಟ್ ಬೌಲರ್ ದೀರ್ಘಕಾಲ ತಂಡದಿಂದ ದೂರವಿದ್ದರು. ಆದರೆ ಈ ವರ್ಷ ಇಂಗ್ಲೆಂಡ್ ವಿರುದ್ಧದ T20 ಸರಣಿ ಮೂಲಕ ಶಮಿ ಭಾರತೀಯ ತಂಡಕ್ಕೆ ಮರಳಿದರು. ಅವರು 2025ರ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡದ ಭಾಗವೂ ಆಗಿದ್ದರು. 34 ವರ್ಷ ವಯಸ್ಸಿನಲ್ಲಿ ಮೊಹಮ್ಮದ್ ಶಮಿ ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಹೆಸರನ್ನು ಖ್ಯಾತಿಪಡಿಸಿಕೊಂಡಿದ್ದಾರೆ. ಅವರು ಟೀಂ ಇಂಡಿಯಾದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮುಂಬರುವ 5 ಟೆಸ್ಟ್ ಮ್ಯಾಚ್ ಸರಣಿಗೆ ಭಾರತೀಯ ತಂಡದ ಘೋಷಣೆ ಮುಂದಿನ ವಾರ ನಿರೀಕ್ಷಿಸಲಾಗಿದೆ. ಫಾಸ್ಟ್ ಬೌಲರ್ಗಳಾದ ಜಸ್ಪ್ರೀತ್ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು ತಂಡದಲ್ಲಿ ಆಯ್ಕೆ ಮಾಡುವ ಸಂಭವವಿದೆ. ಆದರೆ IPL 2025ರಲ್ಲಿ ಶಮಿಯ ಇತ್ತೀಚಿನ ಪ್ರದರ್ಶನ ಅಷ್ಟು ಉತ್ತಮವಾಗಿರಲಿಲ್ಲ. ಹೀಗಾಗಿ ಇಂಗ್ಲೆಂಡ್ ಪ್ರವಾಸಕ್ಕೆ ಅವರಿಗೆ ಅವಕಾಶ ಸಿಗುತ್ತದೋ ಅಥವಾ ಇಲ್ಲವೋ ಎಂಬುದನ್ನು ನೋಡುವುದು ಆಸಕ್ತಿದಾಯಕವಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಶಮಿಗೆ ತಂಡದಲ್ಲಿ ಅವಕಾಶ ಕೊಡಬೇಕೋ ಬೇಡವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.